ಕಬ್ಬಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ದರವನ್ನ ಕೊಡಬೇಕು ಅನ್ನುವಂತಹ ಬೇಡಿಕೆಯಿಂದ ಕಳೆದ 9-10 ದಿನಗಳಿಂದ ನಿರಂತರವಾಗಿ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈ ಒಂದು ಪ್ರತಿಭಟನೆಗೆ ಸರ್ಕಾರ ನಿನ್ನೆ ಸಾಯಂಕಾಲ ಸ್ಪಂದಿಸಿ 3,300 ರೂಪಾಯಿ ದರವನ್ನ ಘೋಷಣೆ ಮಾಡಿದೆ. ಆದರೆ ಈ ಒಂದು ದರ ಘೋಷಣೆ ಬಳಿಕ ಈಗ ಬೆಳಗಾವಿ ಭಾಗದಲ್ಲಿರ್ತಕ್ಕಂಥ ರೈತರು ಒಪ್ಪಿಗೆಯನ್ನು ಸೂಚಿಸಿ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದಾರೆ. ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂತಹ ರೈತ ಸಂಘಟನೆಗಳು ಮತ್ತು ಕಬ್ಬು ಬೆಳೆಗಾರರು ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಬದಲಾಗಿ ಇಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಗೊಂದಲಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಇದ್ದೀನಿ. ಇಲ್ಲಿ ರೈತ ಸಂಘಟನೆಯಿಂದಾಗಿ ವೇದಿಕೆಯನ್ನು ಹಾಕಿದ್ದಾರೆ, ನಿರಂತರವಾಗಿ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಇವರ ಬೇಡಿಕೆ ಏನಂತಂದ್ರೆ ಪ್ರತಿ ಟನ್ನಿಗೆ 3,500 ರೂಪಾಯಿ ಹಣವನ್ನು ನೀಡಬೇಕು. ಅದೇ ರೀತಿಯಾಗಿ ಕಬ್ಬು ಕಟಾವು ಮಾಡುವಂತಹ ಕಾರ್ಮಿಕರಿಗೆ ಏಕರೂಪದಲ್ಲಿ ಅಂದ್ರೆ ಮಹಾರಾಷ್ಟ್ರ ಕಾರ್ಮಿಕರಿಗೆ ಯಾವ ರೀತಿಯಾಗಿ ಹಣವನ್ನು ನೀಡ್ತಾರೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ನೀಡಬೇಕು ಅನ್ನುವಂಥ ಒಂದು ಬೇಡಿಕೆ. ಆದರೆ ಹಳೆ ಬಾಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಬೇಡಿಕೆಯನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ದರ ಘೋಷಣೆಯಲ್ಲಿರ್ತಕ್ಕಂತಹ ಗೊಂದಲಗಳ ಬಗ್ಗೆ ಸ್ವತಃ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ನಾವೀಗ ಮುಧೋಳ ನಗರದಲ್ಲಿರ್ತಕ್ಕಂತಹ ಪ್ರತಿಭಟನೆ ನಡೆಯುವಂತಹ ಸ್ಥಳದಿಂದ ಇಲ್ಲಿರ್ತಕ್ಕಂಥ ರೈತರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಸರ್, ಈಗ ನಿನ್ನೆ ಸರ್ಕಾರ 3,300 ರೂಪಾಯಿ ಘೋಷಣೆ ಮಾಡಿತು. ಬೆಳಗಾವಿ ಭಾಗದಲ್ಲಿ ಇರ್ತಕ್ಕಂಥವ್ರು ಮತ್ತು ಬಹುತೇಕ ಕಡೆ ಆ ಒಂದು ಬೆಲೆಗೆ ಒಪ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಬೇಡಿಕೆ ಏನು? ಈಗ ಯಾವ ಗೊಂದಲ ಇರುವಂಥ ಕಾರಣಕ್ಕೆ ನೀವು ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀರಿ ಅಂತ? ಇವತ್ತು ನಿನ್ನಿನ ದಿವಸ ರಾಜ್ಯ ಸರ್ಕಾರ ಒಂದು ಬೆಲೆ ನಿಗದಿ ಮಾಡೋದ್ರೊಳಗೆ ಗೊಂದಲಗೂಡಾಗೈತಿ. ಗೊಂದಲಗೂಡು ಅಂದ್ರೆ ಹೋರಾಟಗಾರನ ದಿಕ್ಕು ತಪ್ಪಿಸುವಂಥ ಒಂದು ಹುನ್ನಾರ ಅದ್ರೊಳಗೆ. ಅದಕ್ಕೆ ನಾವು ಕೇಳಿರ್ತಕ್ಕಂಥದ್ದು ಕನಿಷ್ಠ 3,500 ರೂಪಾಯಿ ಬೆಲೆ ನಿಗದಿ ಮಾಡ್ಬೇಕಂತೇಳಿ ಏನೋ ಒಂದು ಹೋರಾಟ ರೂಪಿಸಿದೆವು. ಆ ಹೋರಾಟಕ್ಕೆ ಸಂಪೂರ್ಣವಾಗಿ ತೃಪ್ತಿಯಾಗಿಲ್ಲ. ಅದಕ್ಕೆ ಅದು ಏನೇನೋ ಸರ್ಕಾರ ನಿರ್ಧಾರ ಮಾಡೈತಿ ಅದನ್ನು ಇವತ್ತು ಬೆಳಗ್ಗೆ 12 ಗಂಟೆಗೆ DC ಅವ್ರು ಏನೋ ಅದನ್ನು ಡಿಟೇಲ್ ತೊಗೊಂಬರ್ತೀವಿ ಅಂದಾರು. ಅದನ್ನು ನೋಡ್ತೀವಿ ನಾವು. ಇನ್ನೂ ಹಲವಾರು ಬಾಕಿಗಳು ಉಳ್ದಾವ. ಕಾರ್ಖಾನೆ 2ನೇ ಕಂತಿನ ಹಣ ಅದು ಕೊಡ್ಬೇಕಂತ ಅವ್ನು ನೋಡ್ಕೊಂಡ್ ಕೆರಿಂದ ಹೋರಾಟ ಈ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ 3 ಜಿಲ್ಲಾ ರೈತರು ಸೇರಿ ಕೆರಿಂದ ಒಂದು ಹೋರಾಟ ನಿರ್ಧಾರ ತಗೋತೀವಿ. ಸರ್, ಈಗ ರಿಕವರಿ ಆಧಾರದ ಮೇಲೆ ಆ ದರ ಕೊಡ್ತಾರೆ ಅನ್ನುವಂಥದ್ದು ಏನೋ ಗೊಂದಲ ಐತಿ ಅಂತ ಹೇಳಿ ಹೇಳ್ತಾ ಇದ್ರಿ. ಆ ರಿಕವರಿ ಆಧಾರದ ಮೇಲೆ ಕೊಟ್ಟಂತ ಸಂದರ್ಭದೊಳಗೆ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ಬೋದು ಅಂತ ಹೇಳಿ ಇದು ರಿಕವರಿ FRP ಮಾತಾಡುವಂಥದ್ದು ಬೇರೆ ಯಾರು ಮಾತಾಡಂಗಿಲ್ಲ. ಸರ್ಕಾರದೊಳಗೆ ಇದ್ದಂಥವ್ರು ಸಕ್ರಿ ಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಮಾತಾಡ್ತಾರೆ. ಇವತ್ತು FRP ರೇಟ್ ಮೀರಿ ರೇಟ್ ಕೊಡಾಕತ್ತಾರೆ ಇವ್ರು ಕಾರ್ಖಾನೆಯವ್ರು. ಅದು ಇನ್ನೂ FRP ಅಂತ ಹೇಳ್ಕೊತ ಕೂತಾರಂದ್ರೆ FRP ಅಂತ ರೇಟ್ ತೊಗೊಂಡ್ರೆ ನಮಗೆ ಕಬ್ಬು ಬೆಳೆದಲ್ಲ, ಇದನ್ನ ತೊಗೊಂಡ್ರು ಕಬ್ಬು ಬೆಳೆಯೋಕೆ ಆಗ್ತಿಲ್ಲ ಇವತ್ತು. ಅದಕ್ಕೆ ಸಂಪೂರ್ಣ FRP ತಪ್ಪು ಬೆಲೆ ನೀತಿ ಐತಿ, ಅದನ್ನು ತಿರಸ್ಕರಿಸಿದ್ರು ನಾವು. ಅದಕ್ಕೆ ಇವ್ರು ಇನ್ನೂ ಅದನ್ನ ಮಾತಾಡ್ತಾರಂದ್ರೆ ಅದಿಲ್ಲ. ಎಬೋ FRP ಹೋಗಿ ಯಾರಿಗೆ ಇವ್ರು ಎಬೋ FRP ಹೋಗಿ ಕೊಟ್ರು ಪೂರಾಟ ಆಗತ್ತಿಲ್ಲ. ಅದಕ್ಕೆ ಕನಿಷ್ಠ ನಾವು ಕೇಳಿರ್ತಕ್ಕಂಥ ಕನಿಷ್ಠ 3,500 ರೂಪಾಯಿ. 3,500 ರೂಪಾಯಿ ಬೇಡಿಕೆ ಈಡೇರಿಸೋವರೆಗೂ ನಿಮ್ಮ ಹೋರಾಟ ನಿಲ್ಲೋದಿಲ್ಲ. 3,500 ರೂಪಾಯಿ ಆಗೋ ತನಕ ಹೋರಾಟ ನಿಲ್ಲಂಗಿಲ್ಲ. ಆಗ್ಬೇಕಂತಕ್ಕಂಥದ್ದು ಸರ್ಕಾರಕ್ಕೆ ಆಗ್ರಹ ಮಾಡೇವು. ಸರ್ಕಾರ ಇನ್ನೊಮ್ಮೆ ಪರಿಶೀಲನೆ ಮಾಡ್ಕರಿಂದ ಕಾರ್ಖಾನೆ ಮಾಲೀಕರ ಮನವೊಲಿಸಬೇಕಂತ ಹೇಳ್ತೇವೆ. ಅಕಸ್ಮಾತ್ ಮನವೊಲಿಸದ ಆಗಿದ್ರೆ ನಾವೇ ವಸೂಲಿ ಮಾಡ್ಬೇಕಂತ ಕಾರ್ಯಾಚರಣೆ ಕೇಳಿಬೇಕಂತ ಹೇಳಿ. ಈಗ ಕೆಲವೊಂದಿಷ್ಟು ಕಾರ್ಖಾನೆ ಮಾಲೀಕರು ನಿನ್ನೆ CM ಅವ್ರ ಜೊತೆ ಸಭೆ ಮಾಡುವಾಗ ಒಂದು 2-3 ಕಾರ್ಖಾನೆಯವರು 3,300 ರೂಪಾಯಿಗೂ ಒಪ್ಪಿಗೆ ಸೂಚಿಸಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ 3,200 ರೂಪಾಯಿ 10 ರೂಪಾಯಿನೂ ಕೂಡ ಕೊಡೋಕ್ಕಾಗಲ್ಲ ಅನ್ನುವಂಥದ್ದು. ಈ ಒಂದು ಬೆಳವಣಿಗೆಗೆ ಏನು ಹೇಳ್ತೀರಿ? ಅವರು ಯಾವತ್ತೂ ಸರ್ಕಾರದೊಳಗೆ ಒಪ್ಪಿಲ್ಲ. ನಿಮಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ಸರ್ಕಾರ ಯಾರು ಆಧೀನದಾಗ ಅದಾವಂದ್ರೆ ಗೊತ್ತೈತಿ. ಸಕ್ಕರೆ ಕಾರ್ಖಾನೆ ಮಾಲೀಕರ ಆಧೀನದಾಗ ಸರ್ಕಾರ ಐತಿ. ಅವರಿಗೆ ಮರ್ಜಿ ಬಿಟ್ಟು ಮಾತಾಡೋಕೆ ಆಗಂಗಿಲ್ಲ. ಸರ್ಕಾರದೊಳಗೆ ಯಾವಾಗೂ ರೇಟ್ ಮುಗಿದಿಲ್ಲ. ಸರ್ಕಾರ ಮಾತು ಅವ್ರ ಕಾರ್ಖಾನೆ ಅವ್ರು ಕೇಳಂಗಿಲ್ಲ. ಅಂದ್ರೆ ಸರ್ಕಾರಕ್ಕಿಂತನೂ ಮೀರಿದವರು ಸಕ್ಕರೆ ಕಾರ್ಖಾನೆ ಮಾಲೀಕರದಾರ. ಅದಕ್ಕೆ ನಾವು ಏನು ಮಾಡಾಕ್ತೇವೆ, ಸರ್ಕಾರಕ್ಕೆ ಮೀರಿತಂದ್ರೆ ಅದು ನಾವು ಅವ್ರಿಗೆ ಮಾಲ್ ಕೊಟ್ಟೆವು. ನಾವು ಗ್ರಾಹಕರು ಅವ್ರು ಅವರ ಮಧ್ಯದೊಳಗೆ ನಾವು ರೇಟ್ ಘೋಷಣೆ ಮಾಡ್ಕೊಳ್ಳುವಂಥ ಹಂತ ಬರ್ತೈತೆ ಅಂತಕ್ಕಂಥದ್ದು ಈ ಇಡೀ ಎಲ್ಲ ಈ ನಾಡಿನ ಜನತೆಗೆ ಆಯ್ತು, ಕಬ್ಬು ಬೆಳೆಗಾರಿಗೆ ಆಯ್ತೇವೆ. ದಯವಿಟ್ಟು ಯಾರೂ ತಪ್ಪು ಸಂದೇಶ ತಿಳ್ಕೊಬಾರ್ದು. ರೇಟ್ ಮುಗ್ದೈತೆ ಅಂತ ಸುಮ್ಮ ಕುಂದ್ರಬಾರ್ದು, ಕಬ್ಬು ಕಡಿಬಾರ್ದು. ಎಲ್ಲರೂ ಮುಧೋಳದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಎಲ್ಲರೂ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆದೊಳಗೆ ಬರಬೇಕು. ಎಲ್ಲ ಹೆಚ್ಚಿನ ಸಂಖ್ಯೆ ಅಂದ್ರೆ 1,00,000 ಜನ ಸೇರಬೇಕು. ಅದಕ್ಕೆ ಕಬ್ಬು ಬೆಳೆಗಾರಿಗೆ ಒಂದು ನ್ಯಾಯಯುತ ಬೆಲೆ ಸಿಗಬೇಕಾದ್ರೆ ನಾವೆಲ್ಲರೂ ಏನು 15 ವರ್ಷ ಹತ್ತಿರತ್ತೆ ಏನು ಗುರ್ಲಾಪುರ ಈ ಸಲ ಚಲೋ ಆಗಿರ್ಬೋದು. ಇದು 15 ವರ್ಷದ ಹೋರಾಟ. 15 ವರ್ಷದ ಹೋರಾಟದ ನೆಲೆ ಸಂಗೊಳ್ಳಿ ರಾಯಣ್ಣ ಸರ್ಕಲ್ದೊಳಗೆ ತೀರ್ಮಾನ ಆಕತ್ತೆ ತಿಳ್ಕರಿಂದ ಎಲ್ಲ ಜನರಿಗೆ ನಾ ಕೈ ಮುಗಿದು ಕೇಳ್ಕೊತೀನಿ. ಹೆಚ್ಚಿನ ಸಂಖ್ಯೆದೊಳಗೆ ರೈತರು ಬರಬೇಕು ಈ ಸಭೆದೊಳಗೆ ಅಂತಕ್ಕಂಥದ್ದು. ಈಗ DC ಅವರು ಮಧ್ಯಾಹ್ನ ಇಲ್ಲಿ ವೇದಿಕೆಗೆ ಬಂದು ಸ್ಪಷ್ಟೀಕರಣ ಕೊಡಬೇಕು ಅಂತ ಹೇಳ್ತಾ ಇದ್ರಿ. ಯಾವ ರೀತಿಯಾದಂಥ ಸ್ಪಷ್ಟೀಕರಣವನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ? ಈಗ
ಸ್ಪಷ್ಟೀಕರಣ ಅಂದ್ರೆ ನಾವು ಕೇಳಿದೀವಿ. ಈಗ ಸಕ್ಕರೆ ಕಾರ್ಖಾನೆ ಅವರ ಕಡೆದ 3,300 ರೂಪಾಯಿ ಕೊಡಿಸ್ತೇವೆ ಅನ್ನುವಂಥದ್ದು ಏನೋ ಒಂದು ನಾವು ತಿಳ್ಕೊಂಡಿದ್ದೆವು. ಇವತ್ತು 50-50 ಅಂತ ಹೇಳಿ ಅಂತಾರಲ್ಲ ಅವರು, 50-50 ಅಂತಕ್ಕಂಥ ಹಣ ನಮ್ಮ ಕೈಗೆ ಎತ್ತಂಗಿಲ್ಲ. ನಮಗೆ ಅದು ಗ್ಯಾರಂಟಿ ಐತಿ. ದಯವಿಟ್ಟು ಅವೆಲ್ಲವನ್ನು ವಿಚಾರ ನೋಡ್ಕೋತೇವೆ. ಅದು ಯಾವ ರೀತಿ ಕಂಡೀಷನ್ ಹಾಕ್ಯದಾರೋ, ಯಾವ ರಿಕವರಿ ಆಧಾರ ಮೇಲೆ ಹೇಳ್ಯಾರೋ, ಯಾವ್ದು ಇರ್ತದೋ ಅವ್ರಿಗೆ ಕನ್ಫ್ಯೂಸ್ ಆಗೈತಿ. ಇವತ್ತು ಅವ್ರಿಗೆ ಕನ್ಫ್ಯೂಸ್ ಆಗೈತಿ ಮತ್ತು ಅಧಿಕಾರಿಗಳಿಗೆ ಕನ್ಫ್ಯೂಸ್ ಆಗೈತಿ. ಅದು ಸಕ್ಕರೆ ಮಂತ್ರಿ ಏನೇನೋ ಹೇಳ್ತಾರಲ್ಲ, ಅದು ಆ ರೀತಿ ಏನಿಲ್ಲ. ಇವತ್ತು ನಾವು FRP FRP ತೊಗೊಳಾಕ್ತೇವೆ. ಇವತ್ತಿನ ದಿವಸ ನಾ ಇನ್ನೊಂದು ಹೇಳಿಬಿಡ್ತೀನಿ ಫಸ್ಟ್ವಾಗಿ, ಈ 3,211 ರೂಪಾಯಿ ನಮ್ಮ ಜಿಲ್ಲೆದೊಳಗೆ ಈಗಾಗಲೇ ಘೋಷಣೆ ಮಾಡಿತ್ತು ಕಾರ್ಖಾನೆ EIDPR ಅಂತ ಹೇಳ್ಕೊಂಡು 9 ಒಳಗೆ ಮಾಡಿರ್ತಕ್ಕಂಥದ್ರ ಅದ್ರೊಳಗೆ FRP ರೇಟ್ ಹಿಡಿದ್ರೆ 4,160 ರೂಪಾಯಿ ಆಕತ್ತೆ. ಒಂದು ಅದ್ರೊಳಗೆ HNT 950 ರೂಪಾಯಿ ಮೂರದಕ್ಕಿಂತ ರೈತರಿಗೆ 3,211 ರೂಪಾಯಿ ಕೊಡಕ್ಕೆ ರೆಡಿ ಆಗ್ಯಾನ. ಈ ಸರ್ಕಾರ ಆಗಲಿ, ಸಕ್ಕರೆ ಮಂತ್ರಿ ಆಗಲಿ, ಜಿಲ್ಲಾಧಿಕಾರಿ ಆಗಲಿ ಬರೀ ನಾಯಿ ನೇಗ್ಲಿ ಅಂತ ಫ್ಯಾಕ್ಟ್ರಿ ಒಳಗೆ HNT ನಿಯಂತ್ರಣ ಮಾಡಿದ್ರೆ ನಮಗೆ 3,460 ರೂಪಾಯಿ ಸಿಗಕ್ಕೆ ಸಾಧ್ಯತೆ ಅಂತಕ್ಕಂಥದ್ದು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡ್ತಾನೆ. ನಾವು ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಏನು ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ, ಇದರಲ್ಲಿರುವಂತಹ ಗೊಂದಲಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಬೇಕು. ಅಧಿಕೃತವಾದಂತಹ ಮಾಹಿತಿಯನ್ನು ಒದಗಿಸಿದ ಬಳಿಕವಷ್ಟೇ ನಮ್ಮ ಹೋರಾಟದ ಮುಂದಿನ ರೂಪರೇಷೆ ಏನೇನೋದ್ರ ಬಗ್ಗೆ ತಿಳಿಸ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.